just a beginning. Watch out guys. Kannada cinema ಬೇರೆ ಲೆವೆಲ್ ಹೋಗುತ್ತೆ. This is just a beginning. The man, the myth, the legend. You are seeing the biggest star of Indian cinema, Naveen Kumar Gowda alias Yash, who is known as Rocky Bhai in India and worldwide. And whole India is waiting to see this Rocky Bhai in Toxic and Ramayana, which are his future films. But have you seen the rocking star Yash, which is the best version of Yash in films? And we are going to see the transformation of Naveen Kumar Gowda to rocking star Yash to Rocky Bhai. ಆ್ಯಂಡ್ ನೀವೇನಾದರೂ ಕನ್ನಡಿಗರಾಗಿದ್ದರೆ ನೀವಂತೂ ನೋಡಿರಲೇಬೇಕು, ನಿಮಗಂತೂ ಗೊತ್ತೇ ಇರುತ್ತೆ ನಮ್ಮ ಯಶ್ ಅವ್ರ ಬಗ್ಗೆ. ಗೂಳಿ, ನಂದಿಸ, ಎಂಟೇಸ, ಲಕ್ಕಿ. ಆ್ಯಂಡ್ ನೀವೇನಾದರೂ ಕನ್ನಡಿಗರ ಆಗಿ ಸಹ ಇವ್ರ ಮೂವಿಗಳನ್ನ ನೋಡಿಲ್ಲ ಅಂದರೆ ನಾನೇನು ಹೇಳೋಕ್ಕಾಗಲ್ಲ. ನೋಡಿ, ಎಲ್ಲ ಮೂವಿನೂ ಯಶ್ ಅವ್ರದ್ದು ವರ್ತ್ ಇಟ್ ಅಂತ ಹೇಳ್ತೀನಿ. ಹಾಗೆ ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಯೌವನದಲ್ಲೇ ಕುಣಿಯುವುದು ಮನಸ್ಸು, ಹಂಗಾಗಿ ಹಿಂಗಾಗುವುದು ಜೀನ್ಸು. ಸೊ ದ ಫಸ್ಟ್ ಥಿಂಗ್ ಅಬೌಟ್ ಯಶ್ ಈಸ್, ಯಶ್ ಅವ್ರ ತಂದೆ ಬಂದುಬಿಟ್ಟು ಒಬ್ಬರು KSRTC ಡ್ರೈವರ್. ಸೊ ಯಶ್ ಮೇಡ್ ಈಸ್ ಎಂಟ್ರಿ ಇನ್ ಫಿಲ್ಮ್ ಇಂಡಸ್ಟ್ರಿ ವಿತ್ 0 ಕಾಂಟ್ರಾಕ್ಟ್ಸ್ ಆ್ಯಂಡ್ ನಾಟ್ ಆಸ್ ಅನ್ ಆ್ಯಕ್ಟರ್, ಆಸ್ ಅನ್ ಅಸೋಸಿಯೇಟಿಂಗ್ ಡೈರೆಕ್ಟರ್. ಬೇಸಿಕಲಿ ಯಶ್ ಬಿಲಾಂಗ್ಸ್ ಫ್ರಮ್ ಸ್ಮಾಲ್ ಟೌನ್ ಫ್ರಮ್ ಹಾಸನ. ಆ್ಯಂಡ್ ಅವರ ಆ್ಯಕ್ಟಿಂಗ್ ಮತ್ತು ಸಿನಿಮಾ ಹುಚ್ಚು ಅವರನ್ನ ಬೆಂಗಳೂರಿಗೆ ಕಾಲಿಡುವಾಗ ಮಾಡುತ್ತೆ. ಆ್ಯಂಡ್ ಯು ಕಾಂಟ್ ಬಿಲೀವ್ ಯಶ್ ಎಂಟರ್ಡ್ ಬೆಂಗಳೂರು ವಿತ್ ಜಸ್ಟ್ 350 rupees. ಹಾಗೆ 2003ರಲ್ಲಿ ಅವರು ಅಸೋಸಿಯೇಟಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ ಸಚ್ ಟೈಮ್ ಹಿ ಗೆಟ್ಸ್ ಅ ಚಾನ್ಸ್ ಇನ್ ಸೀರಿಯಲ್ ಆ್ಯಸ್ ಅನ್ ಆ್ಯಕ್ಟರ್. ಆ್ಯಂಡ್ ಅಲ್ಲಿ ಅವರು ನಟನೆಯನ್ನು ನೋಡಿ ಫೈನಲಿ 2007ರಲ್ಲಿ ಯಶ್ ಅವ್ರಿಗೆ ತಮ್ಮ ಮೊದಲ ಸಿನಿಮಾದ ಆಪರ್ಚುನಿಟಿ ಸಿಗುತ್ತೆ. ಕಳ್ಳರ ಸಂತೆ, ಮೊಗ್ಗಿನ ಮನಸ್ಸು, ರಾಕಿ ಎನ್ನೋ ಫಿಲ್ಮಿಯೊಂದಿಗೆ ಅವರು ಅವರ ಕರಿಯರನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮೊಗ್ಗಿನ ಮನಸ್ಸು ಮತ್ತು ರಾಕಿ ಫಿಲ್ಮ್ಗಳು ಯಶ್ ಅವರಿಗೆ ಒಂದು ಒಳ್ಳೆ ರಿಕಗ್ನೈಸೇಷನ್ ಕೂಡ ತಂದುಕೊಡುತ್ತೆ. ರಾಕಿ ಬಂದುಬಿಟ್ಟು ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಮೂವಿ. And Moggina Mansu is more about girls and their feelings, and also gives a wonderful lesson also. In 2010 he comes with the film Modala Sala. This movie is a combination of sad and happy ending. ಒಂದು ಒಳ್ಳೆ ಸ್ಟೋರಿ ಲೈನು, ಹಾಗೆ ಯಶ್ ಮತ್ತು ಅವರ ಆ್ಯಕ್ಟರ್ಸ್ ಅವರ ಟಾಪ್ ನಾಚ್ ಪರ್ಫಾರ್ಮೆನ್ಸು ಈ ಮೂವಿನ ತುಂಬ ಸ್ಪೆಷಲ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಸಾಂಗ್ಸ್ ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಹೇಳಿದ್ದು ನಿಜನಾ? ಈ ಪ್ರೀತಿ ಸುಳ್ಳಿಲ್ಲ. And the main thing, Yash starts to rock from this movie only. ಯಾಕಂದರೆ ಇದೇ ಮೂವಿಯಿಂದ ಯಶ್ನ ಜನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. Then in the same year, Yash comes with another movie named as ಗೋಕುಲ. ಈ ಮೂವಿಲಿ ನಿಮಗೆ ಯಶ್ ಅವ್ರ ಜೊತೆ ರಾಘವೇಂದ್ರ ಸರ್ ಕೂಡ ಕಾಣಿಸ್ಕೊಳ್ತಾರೆ. ಆ್ಯಂಡ್ ಐ ಟು ರಿಕಮೆಂಡ್ ಟು ವಾಚ್ ದಿಸ್ ಮೂವಿ ಒನ್ಸ್, ಆ್ಯಸ್ ದಿಸ್ ಮೂವಿ ಎಂಟರ್ಟೈನ್ಸ್ ಯುವರ್ ಲಾಟ್ ಆ್ಯಸ್ ವೆಲ್ ಪ್ಲೇಸ್ ವಿತ್ ಯುವರ್ ಎಮೋಷನ್ಸ್. ತಂದೆ, ತಾಯಿ, ಪ್ರೀತಿ, ಪ್ರೇಮ, ಸ್ನೇಹ, ಸೊಸೈಟಿ ಎಲ್ಲವನ್ನ ಒಂದು ಯುನೀಕ್ ಸ್ಟೋರಿ ಲೈನಲ್ಲಿ ರೀಪ್ರೆಸೆಂಟ್ ಮಾಡಿರೋಂಥ ಮೂವಿ ಇದು. ಈ ಮೂವಿಲಿ ಕೂಡ ಯಶ್ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್. ಆ್ಯಂಡ್ ಜನ ಕೂಡ ಈ ಮೂವಿನ ತುಂಬ ಇಷ್ಟಪಟ್ಟು ಎವರ್ಗ್ರೀನ್ ಲಿಸ್ಟಿಗೆ ಹಾಕಿದ್ದಾರೆ. ಈ ಮೂವಿ ಆದಮೇಲೆ 2011ರಲ್ಲಿ ಯಶ್ ಅವರು ರಾಜಧಾನಿ ಮೂಲಕ ಒಂದು ಡಿಫ್ರೆಂಟ್ ರೋಲ್ನ ನಿಭಾಯಿಸ್ತಾರೆ. ಇನ್ ದಿಸ್ ಮೂವಿ ಬೇಸಿಕ್ಲಿ ಯಶ್ ಈಸ್ ಅ ಮಿಡಲ್ ಕ್ಲಾಸ್ ಬಾಯ್ ಹೂ ಕುಡಂಟ್ ಫೈಂಡ್ ದ ರೈಟ್ ಪಾತ್ ಆ್ಯಂಡ್ ಫೀಲ್ಸ್ ದ್ಯಾಟ್ ಮನಿ ಈಸ್ ಎವ್ರಿಥಿಂಗ್ ಆ್ಯಂಡ್ ವಿದೌಟ್ ಮನಿ ವಿ ಆರ್ ಜಸ್ಟ್ ಅ ಝೀರೋ, ಆ್ಯಂಡ್ ಸ್ಟಾರ್ಟ್ಸ್ ವಿತ್ ಅ ಡೀಲ್ ಆಫ್ ಮರ್ಡರ್ ಆ್ಯಂಡ್ ಮನಿ ರಿಕವರಿ. ಆ್ಯಂಡ್ ಇನ್ ದಿಸ್ ಪಾತ್ ಹಿ ಲೂಸಸ್ ಎವ್ರಿಥಿಂಗ್ ಲೈಕ್ ಫ್ಯಾಮಿಲಿ, ಫ್ರೆಂಡ್ಸ್, ಹಿಸ್ ಫಾದರ್, ಎವ್ರಿಥಿಂಗ್. tells a wonderful lessons for children as well as parents.
And after this, Yash delivers the best movie of his career that I think and I feel, and that is Kirataka. ನಮ್ಗದೆ ಗೆಸ್ಟ್ ಹೌಸ್ ಅಲ್ಲಿ ನಡೆಯೋ ಎಲ್ಲ ಇತ್ಯರ್ಥಾನು ಭಾರಿ ಫೇಮಸ್ ಮಂಡ್ಯಗೆ ಫೇಮಸ್ ಹುಡುಗಿರ ಕಾಲೇಜು ಕಣ್ಣಲ್ಲೇ ಮೆಸೇಜ್ ಸೈಟ್ ಹೊಡಿತಿದ್ರೆ ಸಾಕು ನಮ್ಗೆ ಬ್ಯಾಡ ಮ್ಯಾರೇಜ್ ಸಂಸಾರ ಲಗೇಜ್. ಬೇಸಿಕಲಿ ನಾನು ಒಬ್ಬ ಹಳ್ಳಿಯ ಹುಡುಗ, ಸೊ ನನಗೆ ಈ ಮೂವಿ ತುಂಬಾ ಪರ್ಸ್ನಲಾಗಿ ಲೈಕ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ವಾಚ್ಡ್ ದಿಸ್ ಮೋರ್ ದೆನ್ 100 times. You will get to see a beautiful love story as well as a top notch of comedy in this movie. ಆ್ಯಂಡ್ ಬರೀ ನನಗಿಷ್ಟ ಆಗಿದೆ ಅಂತ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಗೂಳಿ ಅನ್ನೋ ಕ್ಯಾರೆಕ್ಟರ್ಗೆ ಡೆಫಿನೆಟ್ಲಿ ಒಂದು ಸೆಪ್ರೇಟ್ ಫ್ಯಾನ್ ಬೇಸ್ ಅಂತೂ ಇದ್ದೇ ಇದೆ. ಆ್ಯಂಡ್ ಇಫ್ ಯು ಸ್ಟಿಲ್ ಹ್ಯಾವಂಟ್ ವಾಚ್ ಇಟ್ ಬ್ರೋ, ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ಇಟ್. ಆ್ಯಂಡ್ ನಾವು ಕನ್ನಡಿಗರಂತೂ ಯಶ್ ಅವ್ರನ್ನ ಇದೇ ಥರ ನೋಡೋಕ್ಕೆ ತುಂಬ ಇಷ್ಟಪಡೋದು. ಲೈಫಲ್ಲಿ ಅಂತಮ್ಮ ಫಸ್ಟ್ ಟೈಮ್ ಕಣ್ಲಾ ನಾನು ಹಾಕಿರೋ ಸ್ಕೆಚ್ ಮಿಸ್ ಆಗಿರೋದು ಫಸ್ಟ್ ಟೈಮ್. ಹ್ಞೂ ಸಾರ್, ಫಸ್ಟ್ ಟೈಮ್ ಸಾರ್. And we love to see Yash as Rocky, but as Guli is our emotion. After getting too much of love for this movie, Yash also gets the separate fan base by this movie, and people starts to wait to see him on screen. And while that time, Yash comes with 3 films in 2012, that is Drama, Janu and Lucky. ದ ಮೂವಿ ಡ್ರಾಮಾ ಇಸ್ ಲಿಟ್ರಲಿ ಕಿರದು ಸ್ನೇಹ, ಈ ಥರ ಒಂದು ಜೀವನ ಶೈಲಿ ನಿಮಗೆ ಈಗಿನ ದಿನಗಳ ಮೂವಿಗಳಲ್ಲಿ ಎಂದಿಗೂ ಸಿಗಲ್ಲ. ಮಂಡ್ಯದವರು ಚಟಿ ಫೇಮಸ್ ಹಾಕೊಂಡಿದೀವಿ. ನಮ್ಮ ಸಂಸ್ಕೃತಿನ ಉಳಿಸ್ತಾ ಇರೋದೇ ಈ ಚಟಿ, ಅದನ್ನ ಇವ್ರು ಕಾಪಾಡ್ತವೆ. ಸೇರಿ ಮಂಡಿ ಮಮ್ ಗೆಲ್ಗೆ ನಮ್ಮ ಚಟಿ ಬಾಳಿಕೆ. ಹಾಗೆ ಈ ಮೂವಿನಲ್ಲಿ ಆ ಮ್ಯೂಸಿಕ್ಕು, ಆ ಲೈಫ್ ಸ್ಟೈಲು, ವಿಲೇಜ್ ಲೈಫ್ ಸ್ಟೈಲು, ಆ ಹಾಸ್ಟೆಲಲ್ಲಿ ಮಾಡಿರೋ ಕಿತಾಪತಿಗಳು, ಇವೆಲ್ಲ ಈಗಿನ ಟೈಮ್ ಮೂವಿಲಿ ನಿಮಗೆ ಖಂಡಿತವಾಗ್ಲೂ ನೋಡೋಕ್ಕೆ ಸಿಗಲ್ಲ. ಒಂದು ಯುನೀಕ್ ರೀತಿಯ ಕವನಗಳಲ್ಲಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ ಈ ಮೂವಿನ ನೀವು ಖಂಡಿತವಾಗಲೂ ಒಂದು ಸರ್ತಿ ನೋಡಲೇಬೇಕು. ಡೆಫಿನೆಟ್ಲಿ ವರ್ತ್ ಇಟ್ಟು. ಈ ಡ್ರಾಮಾ ಮೂವಿ, ಕಿರಾತಕ, ಹಾಗೆ ಲಕ್ಕಿ, ಜಾನು, ರಾಮಾಚಾರಿ, ಇದೇ ಒನ್ ಆಫ್ ದ ಬೆಸ್ಟ್ ವರ್ಜನ್ ಆಫ್ ಯಶ್. ಆ್ಯಂಡ್ ನಿಮಗೆ ಯಾವ ಥರ ಇಷ್ಟ ಆಗ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಯಶ್ ಅವ್ರನ್ನ ಈ ರೀತಿ ನೋಡೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ಆ ಹುಡುಗಿನ ನಾನು ತುಂಬಾ ಇಷ್ಟಪಡ್ತೀನಿ ಫಾದರ್. ನೋಡಿದ್ರೆ ಜೀವ ತಣ್ಣಗಾಯ್ತದೆ. ಅವಳಿದ್ರೆ ಸಾಕು, ಲೈಫಲ್ಲಿ ಇನ್ನೇನು ಬೇಡ ಅನ್ಸಿದ್ರೆ ಅವಳು ಸಿಗಲ್ಲ. ಆದರೂ ಅವಳು ತುಂಬ ಚೆನ್ನಾಗಿರ್ಬೇಕು ಅನ್ಸಿದೆ ಫಾದರ್. ಇದಾದ ಮೇಲೆ ಸೇಮ್ ಇಯರಲ್ಲಿ ಯಶ್ ಅವರು ಲಕ್ಕಿ ಅನ್ನೋ ಮೂವಿಲಿ ನಮಗೆ ಕಾಣಿಸ್ಕೊಳ್ತಾರೆ. ಈ ಮೂವಿ ಸಹ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಮೂವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯುನೀಕ್ ಸ್ಟೋರಿ ಲೈನು, ಆ ಒಂದು ಲೈಫಿನ ಸ್ಟ್ರಗಲ್ಲು, ಜಾಬ್ ಸ್ಟ್ರಗಲ್ಲು, ಆ ಒಂದು ಅತಿಯಾದ ಪ್ರೀತಿ ಎಲ್ಲ ಈ ಮೂವಿಲಿ, ಹಾಗೆ ಸ್ನೇಹ ಕೂಡ ಒಂದು ಡಿಫ್ರೆಂಟ್ ಟಾಪ್ ನಾಚ್ ಕಾಮಿಡಿ ಮೂವಿಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಹಾಗೆ ಈ ಯಶ್ ಅವರು ಹೇರ್ ಕಟ್ಟು, ಸ್ಟೈಲು, ಆ ಡ್ರೆಸ್ಸಿಂಗ್ ಸೆನ್ಸು ಆ ಟೈಮಲ್ಲಿ ತುಂಬಾ ಟ್ರೆಂಡ್ ಆಗಿತ್ತು. ಆ್ಯಂಡ್ ಇವರ ನಟನೆ ಇವರ ಮೂವಿಗಳನ್ನ ತುಂಬಾ ಸ್ಪೆಷಲ್ ಮಾಡ್ತಾ ಹೊರಟಿತ್ತು. ಇದಾದ ತಕ್ಷಣ ಮತ್ತೆ ನಮಗೆ ಯಶ್ ಅವರು ಜಾನ್ ಅನ್ನೋ ಮೂವಿಲಿ ನಮಗೆ ಕಂಡು ಬರ್ತಾರೆ. ಈ ಮೂವಿ ಒಂದು ನಾರ್ತ್ ಕರ್ನಾಟಕ ಪ್ಲಸ್ ಸೌತ್ ಕರ್ನಾಟಕ ಕಾಂಬಿನೇಷನ್, ನಾರ್ತ್ ಕನ್ನಡ ಪ್ಲಸ್ ಸೌತ್ ಕನ್ನಡ ಕಾಂಬಿನೇಷನಲ್ಲಿ ಆಗಿರುವಂಥ ಮೂವಿ ಇದು. ಇದಕ್ಕಿಂತ ಹಿಂದಿನ ಮೂವಿನಲ್ಲಿ ಯಶ್ ಅವರು ಅನ್ಮೆಚರ್ಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ರು, ಆದರೆ ಈ ಮೂವಿಲಿ ಯಶ್ ಅವರು ಮೆಚರ್ಡು, ಹೀರೋಯಿನ್ ಬಂದುಬಿಟ್ಟು ಒಂದು ಸ್ವಲ್ಪ ಪೆದ್ದಾಗಿ. ಹಾಗಾಗಿ ಒಂದು ಯುನೀಕ್ ಕಾಂಬಿನೇಷನ್, ಒಂದು ಹಾಸ್ಯ, ಭಾವನೆ, ಪ್ರೀತಿ, ತಂದೆ ತಾಯಿ ಪ್ರೀತಿ, ಇದೆಲ್ಲ ಸೇರಿರುವಂಥ ಮೂವಿ ಇದು. ಸೊ ಇದನ್ನು ಸಹ ನೀವು ಒಂದು ಸತಿ ನೋಡಲೇಬೇಕು. ಈ ಮೂವಿ ಕೂಡ ಪೀಕ್ ಆಫ್ ದ ಯಶ್ ಅಂತ ಹೇಳ್ಬೋದು. ಈ ಮೂವಿ ಆದಮೇಲೆ 2014ರಲ್ಲಿ ಯಶ್ ಅವರು ತುಂಬ ಬೋಲ್ಡಾಗಿ, ತುಂಬ ಯುನೀಕಾಗಿ ನಮಗೆ ಗೂಗ್ಲಿ ಮೂವಿನಲ್ಲಿ ಕಾಣಿಸ್ಕೊಳ್ತಾರೆ. ಈ ಮೂವಿ ರಿಲೀಸ್ ಆದ ಟೈಮಲ್ಲಿ ಆ ಗೂಗ್ಲಿ ಹೇರ್ ಕಟ್ಟು, ಗೂಗ್ಲಿ ಮೂವಿ ಸಖತ್ ಟ್ರೆಂಡಿಂಗಲ್ಲಿ. ಒಂದು ಟಾಪ್ ನಾಚ್ ಲವ್ ಸ್ಟೋರಿ, ಸ್ನೇಹದಿಂದ ಪ್ರೇಮ, ಆ ಪ್ರೇಮದಲ್ಲಿ ಒಂದು ಪೊಸಿಟಿವ್ನೆಸ್ಸು, ಸ್ವಾರ್ಥ ಎಲ್ಲ ಸಹ ಒಂದು ಕಂಬೈನ್ ಮಾಡಿ ಒಂದು ಮಾಸ್ಟರ್ ಪೀಸನ್ನೇ ಈ ಮೂವಿಲಿ ನೀವು ಅನುಭವಿಸ್ತೀರ. ಆ್ಯಂಡ್ ನೀವೇನಾದರೂ ನಿಮ್ಮ ಕಾಲೇಜ್ ಡೇಸಲ್ಲಿದ್ದು ಈ ಥರನೇ ಯಾವುದೋ ಒಂದು ಹುಡುಗಿ ನಿಮಗೆ ಇಷ್ಟ ಆಗಿದ್ದಾಳೆ, ಅಥವಾ ಯಾರ ಮೇಲೋ ಒಬ್ಬರ ಮೇಲೆ ಕ್ರಶ್ ಬಂದಿದೆ, ಈ ಮೂವಿ ನಿಮಗೆ ಡೆಫಿನೆಟ್ಲಿ ಹೀಲ್ ಮಾಡುವಂಥ ಮೂವಿನೇ ಇದು. ಸೊ ವಾಚ್ ಇಟ್ ಒನ್ಸ್. ಈ ಮೂವಿ ಕಂಪ್ಲೀಟ್ ಆಗ್ತಿದ್ದಂಗೆ ಯಶ್ ಅವರು ನಮಗೆ 2013ರಲ್ಲಿ ರಾಜಾಹುಲಿ ಮೂವಿನಲ್ಲಿ ಕಂಡುಬರ್ತಾರೆ. ಇಲ್ಲಿ ಅವರು ಒಂದು ವಿಲೇಜ್ ಬೇಸ್ಡ್ ಕ್ಯಾರೆಕ್ಟರು, ಲೈಕ್ ಗೌಡ್ರ ಮಗ,
ಒಂದು ವಿಲೇಜ್ ಎನ್ವೈರ್ಮೆಂಟು ಹಾಗೆ ಪ್ರೀತಿ ಸ್ನೇಹ ಈ ಥರ ಎಲ್ಲ ಕಾಂಬಿನೇಷನಲ್ಲಿ ಆಗಿರೋ ಈ ಸಿನಿಮಾ. ಆ್ಯಂಡ್ ಆ ಟೈಮಲ್ಲಿ ತುಂಬ ದೊಡ್ಡ ಹಿಟ್ಟೆ ಕೊಡುತ್ತೆ ಇದು. ಈ ಮೂವಿ ಆದಮೇಲೆ ಯಶ್ ಅವ್ರ ಗ್ರಾಫ್ ಅಂತೂ ಕೇಳೋ ಹಂಗೆಲ್ಲ ಹಾಗೇ ಮೇಲೆ ಹೋಗ್ತಾನೇ ಇರುತ್ತೆ. ಇದಾದಮೇಲೆ ಗಜಕೇಶ್ರಿ ಅನ್ನೋ ಮೂವಿಯಲ್ಲಿ ತುಂಬ ಒಳ್ಳೆಯ ಒಂದು ನಟನೆ ಮೂಲಕ ನಮ್ಮನ್ನೆಲ್ಲರನ್ನೂ ಎಂಟರ್ಟೈನ್ ಮಾಡ್ತಾರೆ. ಆ್ಯಂಡ್ ಇದಾದಮೇಲೆ ಅವರು ನಮಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯಲ್ಲಿ ಅವ್ರು ಕಂಡು ಬರ್ತಾರೆ. ಈ ಮೂವಿ ಕೂಡ ತುಂಬ ಒಳ್ಳೆ ಮೂವಿ ಅಂತ ಹೇಳ್ತೀನಿ. ಆ್ಯಂಡ್ ಮಿಡಲ್ ಕ್ಲಾಸ್ ಹುಡುಗರಿಗಂತೂ ಆ ಅಪ್ಪ ಮಗನೊಂದು ಏನು ರಿಲೇಷನ್ ಆ ಮೂವಿನಲ್ಲಿ ತೋರಿಸಿದ್ದಾರೆ ಖಂಡಿತವಾಗ್ಲೂ ರಿಲೇಟ್ ಆಗುತ್ತೆ. ಆ್ಯಂಡ್ ಈ ಮೂವಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಳೆ ರಾಮಾಚಾರಿ ಅನ್ನೋ ಮೂವಿ ಇನ್ಸ್ಪಿರೇಷನಿಂದ ಇವರು ತೆಗೆದಿರೋದು. ಆ್ಯಂಡ್ ಅದೇ ಕಾರಣಕ್ಕೆ ಈ ಮೂವಿ ಈ ಮಟ್ಟಿಗೆ ಹಿಟ್ ಆಗೋಕ್ಕೆ ಕಾರಣ ಅಂತ ಯಶ್ ಅವರು ಸಾಯಿಮಾ ಶೋನಲ್ಲಿ ಕೂಡ ಹೇಳ್ಕೊಳ್ತಾರೆ. ಇದಾದಮೇಲೆ ನಮಗೆ ಯಶ್ ಅವರು ಮಾಸ್ಟರ್ ಪೀಸ್ ಅನ್ನೋ ಮೂವಿಲಿ ಕಂಡುಬರ್ತಾರೆ. ಇಲ್ಲಿ ಕ್ಲಾಸ್ ಪ್ಲಸ್ ಮಾಸ್ ಎರಡೂ ಹೊಂದಿರುವಂಥ ಒಂದು ರೋಲ್ನ ಯಶ್ ಅವರು ತಗೊಳ್ತಾರೆ. ಈ ಮೂವಿಲಿ ನಿಮಗೆ ಒಂದು ಮಾಡರ್ನ್ ಲವ್ ಸ್ಟೋರಿ ವಿತ್ ಡೇಟಿಂಗ್, ಚಾಟಿಂಗ್ ಇವೆಲ್ಲ, ಹಾಗೆ ಪಾಲಿಟಿಕ್ಸು, ಡ್ರಗ್ ಮಾಫಿಯಾ, ಸಾಕಷ್ಟು ವಿಷಯಗಳು ಈ ಮೂವಿಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದಮೇಲೆ ನಮಗೆ ಸಂತು ಸ್ಟ್ರೇಟ್ ಫಾರ್ವರ್ಡಲ್ಲಿ ಕಂಡುಬರ್ತಾರೆ. ಇದು ಸಹ ಒಂದು ಎಂಟರ್ಟೈನಿಂಗ್ ಮೂವಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಟೈಮಿಗೆ ಯಶ್ ಅವರು ತುಂಬಾ ಹಿಟ್ ಆಗಿರೋದ್ರಿಂದ ಇಲ್ಲಿಂದ ಮುಂದೆ ಬಂದಿರೋ ಎಲ್ಲ ಮೂವಿಗಳನ್ನ ನೀವು ನೋಡೇ ಇರ್ತೀರ. ಕಾಸ್ ಐ ಥಿಂಕ್ ದ್ಯಾಟ್ ಎವ್ರಿಬಡಿ ನೋಸ್ ಅಬೌಟ್ KGF 1, KGF 2 ಆ್ಯಂಡ್ ಸಂತು ಸ್ಟ್ರೇಟ್ ಫಾರ್ವರ್ಡ್, ದೀಸ್ ಟೈಪ್ಸ್ ಆಫ್ ಮೂವೀಸ್. ಆ್ಯಂಡ್ ನೌ ಆಲ್ಸೋ ಯಶ್ ಸರ್ ಈಸ್ ಬಿಸಿ ವಿತ್ ಅಪ್ಕಮಿಂಗ್ ಮೂವೀಸ್ ಟಾಕ್ಸಿಕ್ ಆ್ಯಂಡ್ ರಾಮಾಯಣ. And now everybody knows the Yash vintage in 2010 to 2016 around with the movie like Kirataka, Drama, Lucky and such more. ಈಗ ಅವರು ಒಂದು ಬೇರೆ ಲೆವೆಲ್ಗೆ ಹೋಗಿಬಿಟ್ಟಿದ್ದಾರೆ. ಸೊ ನೀವೇನಾದರೂ ಕನ್ನಡದವರಾಗಿದ್ದರೆ ನೀವಂತೂ ಐ ಗೆಸ್ ಎಲ್ಲ ಮೂವಿ ನೋಡೇ ಇರ್ತೀರ. ಸೊ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಯಶ್ ಇಷ್ಟ ಅಂತ. ಆ್ಯಂಡ್ ಆಲ್ಸೋ ನಿಮ್ಮ ಫೇವ್ರೇಟ್ ಮೂವಿ ಯಶ್ ಆ್ಯಕ್ಟ್ ಮಾಡಿರೋದು ಯಾವುದು ಅಂತ. And if you are non-Kannadigas, then watch his evergreen movies. I recommend to watch, and I guarantee you will be definitely satisfied with your time. And if you liked this video, hit a like, subscribe ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತೆ. Bye.